ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ಲೈಫ್ ಸ್ಟೈಲ್ಸ್. ಇವತ್ತು ನಮ್ಮ ತನುಮದು 3rd ಡೇ. ಅದು ಗಿಫ್ಟ್ ರೆಡಿ ಇದೆ. ಆಗಸ್ಟ್ 3rd. ಚಿಕ್ಕ ಗಿಫ್ಟು ಕಾಣಿಸ್ತಾ ಇರ್ಬೋದು ನಿಮಗೆ. ನಾನು ಹೇಳಿದಂಗೆ ಯಾವುದೋ ಎಕ್ಸ್ಪೆನ್ಸಿವ್ ಇರಲ್ಲ, ಮತ್ತು ಅವಳಿಗೆ ಬೇಡದೇ ಇರೋದಿರಲ್ಲ. ಸಣ್ಣದಾದರೂ ಪರವಾಗಿಲ್ಲ, ಅವಳಿಗೆ ಬೇಕಾಗಿರೋದೇ. ಇದರಲ್ಲಿ ಅವಳಿಗೆ ಇಷ್ಟಪಡೋ ಲೇಸು, ಅಂದರೆ ಅಷ್ಟು ತಿನ್ನಲ್ಲ ಅವಳು ಲೇಸು. ಬಟ್ ಇತ್ತು ನನಗೊಂದು 2-3 ಡೇಸ್ ಬ್ಯಾಕು ಲೇಸ್ ತಿನ್ನಬೇಕು ಅಂತ ಕೇಳಿದ್ದು. ಅದೊಂದು ತಲೆಯಲ್ಲಿತ್ತು ಅದೊಂದು. ಆಮೇಲೆ ಲಿಟ್ಲ್ ಹಾರ್ಟ್ಸ್ ಇಷ್ಟ ಅವಳಿಗೆ. ಆಮೇಲೆ ಮೂನ್ ಫಿಲ್ಸ್ ಇಷ್ಟ, ಡಾರ್ಕ್ ಫ್ಯಾಂಟಸಿ ಇಷ್ಟ, ಇನ್ನೊಂದು 2-3 ಐಟಮ್ ಇಷ್ಟ. ಬಟ್ ಅದು ಸಿಕ್ಕಲಿಲ್ಲ. ಸೊ ಅದಕ್ಕೆ ತಿರ್ಗಾ ಇದೇ ಬ್ಯಾಸ್ಕೆಟಲ್ಲಿ ಅವಳಿಗೆ ಬೇಕಾಗಿದ್ದನ್ನು ಫಿಲ್ ಮಾಡಿಟ್ಟಿದ್ದೀನಿ. ನೋಡೋಣ, ಅವಳು ಟ್ಯೂಷನ್ಗೆ ಹೋಗಿದ್ದಾಳೆ. ಬಂದ ತಕ್ಷಣ ಅವಳಿಗೆ ಇದು ಕೊಡೋಣ, ಅವಳ ರಿಯಾಕ್ಷನ್ ನೋಡೋಣ. ಹಂಗೆ ತನೂ ಬಂದ್ಲು ಅನ್ಸತ್ತೆ. ಯಾರು 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 ನೀನು ಅಂದರೆ ಆಯ್ತಾ? ಟ್ಯೂಷನು ಮುಗೀತಾ? ಹೆಂಗಿತ್ತು ಕ್ಲಾಸು? ಏನಾಯಿತು? ಓದಕ್ಕೆ ಕೊಟ್ಟಿದ್ದಾರಾ? ಸರ್ಪ್ರೈಸ್. ತಿನ್ನೋದು ಅಂದರೆ ಎಷ್ಟು ಖುಷಿಯಲ್ಲ ಬಂಗಾರಿ ನಿನಗೆ? ಹಾಂ, ತಿನ್ನೋದು ಅಂದರೆ ಫುಲ್ ಖುಷಿಯಲ್ಲ? ಅಲ್ಲ, ನಿನಗೆ ಫಸ್ಟು ಕೊಟ್ಟಿದ್ದು ಮಕ್ಕಿಂತ ಮತ್ತು ನೆನ್ನೆ ಕೊಟ್ಟಿದ್ದಕ್ಕಿಂತ ಇದೇ ಖುಷಿಯಲ್ಲ ತಾನೇ? ತಾನೇ? ಎರಡಕ್ಕಿಂತ ಇದೇ ತಾನೇ ಖುಷಿ ನಿನಗೆ? ತಿಂಡಿಪೋತಿ ತನ್ವಿ ಈಕ್ವಲ್ಟು ತಿಂಡಿಪೋತಿ. ಏಯ್, ನನಗೂ ಶೇರ್ ಮಾಡಬೇಕೆಲ್ಲ, ಇದು ಅರ್ಧ. ಇಲ್ಲ, ನಾನು ಕೊಡ್ಸಿರೋದು ನಾನು ನಿನ್ಗೆ ಯಾವ್ದು ಕೊಡ್ತೀನೋ ಅದನ್ನು ಮಾತ್ರ ನೀನು ತಿನ್ನಬೇಕು. ಬಂದ ತಕ್ಷಣ ಕೈಕಾಲು ತೊಳಿಲಿಲ್ಲ ತನ್ವಿ ನೀನು. ಇವಾಗ ಹೆಂಗೆ ಅನ್ನಿಸ್ತು ಹೇಳು? ಆಮೇಲೆ ತಿನ್ನುವಂತೆ ನಿನಗೆ. ಅದಕ್ಕೆ ಹೊಡಿಬೇಕು ಅನ್ನೋದು. ಚಪ್ಪಲಿ ಹಾಕಿ ಫಸ್ಟ್ ಮನೇಲಿ ಚಪ್ಪಲಿ ಹಾಕೊಂಡು ಓಡಾಡು. ಏನು ಅನ್ನಿಸ್ತು? ಚೆನ್ನಾಗಿತ್ತು. ಇನ್ನೂ ತಿಂದೇ ಇಲ್ವಲ್ಲ? ನನಗೆ ಗೊತ್ತು ಬುಜ್ಜಿ, ನನಗೆ ಗೊತ್ತು ಬಂಗಾರಿ. ನೀನು ಎಂಥ ದೊಡ್ಡ ಫುಡ್ಡಿ. ಅಮ್ಮಂಗಿಂತ ದೊಡ್ಡ ಫುಡ್ಡಿ ಅಲ್ಲ? ಅಮ್ಮನೂ ಫುಡ್ಡಿ. ಬಟ್ ಅಮ್ಮ ಏನು ಗೊತ್ತಾ, ನಿನ್ನ ಥರ ಎಲ್ಲ ತಿನ್ನಲ್ಲ ನಾನು. ತಿನ್ನೋದು ಮಾತ್ರ ತಿನ್ನೋದು. ಸರಿ, ಆಗಲೇ ಸ್ಟಾರ್ಟು ನನ್ನ ಮಗಳು ಬ್ಯಾಟಿಂಗು. ಥ್ಯಾಂಕ್ ಯು. ಪರವಾಗಿಲ್ಲ, ತಿನ್ನು. ಪರವಾಗಿಲ್ಲ. ಅಯ್ಯೋ ಪರವಾಗಿಲ್ಲ, ನಾನು ಯಾರಿಗೂ ಹೇಳಲ್ಲ ತಿನ್ನು. ನಾನು ಬೇಕಾದ್ರೆ ಎತ್ಕೋತೀನಿ. ರಜಾ ಇರು. ಸರಿ, ಸಾಕು. ಇಷ್ಟ ಸಾಕು. ನಂಗೆ ಇಷ್ಟ ಇಲ್ಲ ಇದೆಲ್ಲ. ಅಮ್ಮಂಗೆ ಏನು ಇಷ್ಟ ಹೇಳು? ಬಿರಿಯಾನಿ ಮಾತ್ರನಾ? ಚಿಕನ್. ನಾನು ನಿನ್ನ ಥರ ವೆಜಿಟೇರಿಯನ್ ಅಲ್ಲ ನಾನು. ಹಾಂ, ಹೋಟೆಲಲ್ಲಿ ಮಾತ್ರ ತಿನ್ನೋದು. ಇನ್ಮೇಲೆ ಹೋಟೆಲಲ್ಲಿ ಕೊಡ್ಸಲ್ಲ ನನಗೆ. ತನು ಫೇವರೇಟ್ ಅಂದ್ರೆ ಏನು ಗೊತ್ತಾ? ಚಿಕನ್. ಅದೇ ಬಾರ್ಬಿಕ್ಯೂ ಬರಲ್ವಾ, ಅದು ಚಿಕನ್ ಬಾರ್ಬಿಕ್ಯೂ. ಮತ್ತೆ 5 ಸ್ಟಾರ್ದು ಅಲ್ಲ? 5 ಸ್ಟಾರ್ದೆಲ್ಲ ಇಷ್ಟ ಇಲ್ಲ ನನಗೆ. ಸ್ಪೈಸಿ ನಾಟಿ ಸ್ಟೈಲ್ ಊಟ ಇಷ್ಟ ಆಗೋದು. ಯಾವಾಗೋ ಒಂದು ಸತಿ ಆ ಥರ ಇಷ್ಟ ಆಗೋದು. ಯಾವಾಗೋ ಒಂದು ಸತಿ ತಿಂತೀನಿ ಅಂತ ಹೇಳ್ತಿಲ್ಲ. ನಿನ್ನ ಥರ ನಾನು ಹೋಟ್ಲದ್ದು ಮಾತ್ರ ತಿಂತೀನಿ, ಮನೆಗೆ ತಿನ್ನಲ್ಲ ಅನ್ನಲ್ಲ. ನಾವು ಮನೇಲಿ ಕ್ಲೀನಾಗಿ ಮಾಡ್ಕೊಂಡು ತಿಂತೀವಿ. ನೀನು ಹೋಟ್ಲಲ್ಲಿ ಸಾಫ್ಟಾಗಿರುತ್ತೆ ಅಂತ ತಿಂತೀವಿ. ನಾನು ಸಾಫ್ಟಾಗೇ ಮಾಡ್ತೀನಿ ತಾನೆ. ಅದು ಇಲ್ಲೆಲ್ಲ ಸಿಕ್ಕಾಕೊಳ್ಳುತ್ತೆ. ನಾವು ಹೋಟೆಲಲ್ಲಿ ತಿನ್ನೋದು ಇಲ್ಲೆಲ್ಲ ಸಿಕ್ಕಾಕೊಳ್ಳಲ್ಲ. ಸರಿ, ಬಾಹುಲಿ ಮೂನ್ ಫಿಲ್ಸ್ ಅಂತ ಇದು ಬಾಹುಲಿ. ಇವಾಗ ಸ್ಟ್ರಾಬೆರಿ ಒಂದಿದೆ, ವೆನಿಲ್ಲಾ ಇದೆ. ನೀನು ಯಾವ್ದು ಬೇಕು ಹೇಳು, ಇನ್ನೊಂದು ನಾನು ತಿಂತೀನಿ. ನನಗೂ ಇಷ್ಟ ಇದು.
ನಂಗೆ ಲಿಟ್ಲ್ ಆರ್ಟ್ಸ್ ಇಷ್ಟ. ಬಂಗಾರಿ ಫಸ್ಟ್ ಲಿಟ್ಲ್ ಆರ್ಟ್ಸು ಇದು ಯಾರ್ಯಾರು ತಿಂದಿದ್ದೀರೋ ಹೇಳಿ ಫಸ್ಟು. ಇವಾಗ ಬರ್ತಾ ಇರೋದು ಅದೇನು ಅಷ್ಟು ಡ್ರೈ ಅನಿಸುತ್ತೆ. ನಾವು ತಿಂತಾ ಇದ್ವಲ್ಲ ಬಂಗಾರಿ ಚಿಕ್ಕ ವಯಸ್ಸಲ್ಲಿ, ಆ ಒಂದೊಂದು ಹಾರ್ಟನ್ನು ಸ್ಟಿಕ್ಕಿ ಆಗಿರೋದು. ಅದು 5 years ಅಲ್ಲ, ನಾನು 20 years. ಹೌದಮ್ಮ, ನಾವು ತಿನ್ಬೇಕಾದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಗೊತ್ತಾ. ತಾತ ತಂದ್ಕೊಡ್ತಾ ಇತ್ತು, ಸ್ಟಿಕ್ಕಿ ಆಗಿರ್ತಾಯಿತ್ತು, ತಿನ್ನೋದಕ್ಕೆ ಎಷ್ಟು ಸ್ವೀಟಾಗಿ. ಇವಾಗ ಅದು ಡ್ರೈ ಆಗಿರುತ್ತೆ, ಚೆನ್ನಾಗೇ ಇರಲ್ಲ. ನನಗಿದು ಮತ್ತು ಪಿಕ್ನಿಕ್ ತುಂಬ ಇಷ್ಟ. ನೈಸ್. ಇದು ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಹಾಕಿ ಮಾಡ್ತಾರೆ, ಸ್ಪೈಸಿನೇ ಇಲ್ಲ, ತುಂಬಾ ಸ್ವೀಟ್ ಆಗುತ್ತೆ. ನೋಡಿ ಅದಾದ್ಮೇಲೆ ಏನು ಕೆಲಸ? ಉಂಡಿ ಕುಯ್ಯೋದು. ಆ್ಯಕ್ಚುಲಿ ನೀನೇನಾಯಿತು ಅಂತ ನಾನು ಹೇಳಲ್ಲ, ನೀವೇ ಗೆಸ್ ಮಾಡಿ. ನಮ್ಮ ತನ್ವಿ ಉಂಡಿ ಕುಯ್ಯೋದು ಅನ್ನೋಕ್ಕೋಗಿ ಬೇರೇನೋ ಅಂದಿದ್ಲು, ನಾನು ಹೇಳಲ್ಲ, ಬೇರೇನೋ ಅಂದಿದ್ಲು. ಅದಕ್ಕೋಸ್ಕರ ನಾವು ಸಕ್ಕತ್ ನಗ್ಗಿದ್ವಿ. ಅದಕ್ಕೋಸ್ಕರ ಆ ಕ್ಲಿಪ್ ಅವಳು ಕಟ್ ಮಾಡಮ್ಮ ಅಂದ್ಲು. ಅದಕ್ಕೋಸ್ಕರ ಅದಷ್ಟು ಪಾರ್ಟ್ನ ನಾನು ಕಟ್ ಮಾಡಿ ಹಾಕಿದ್ದೆ. ಗೆಸ್ ಮಾಡಿ ಅವಳು ಏನಂದಿದ್ಲು ಅಂತ. ಇದಾದಮೇಲೆ ನನ್ನ ಮಗಳು ಸೇವಿಂಗ್ಸ್ನ ನೋಡಬೇಕಂತೆ. ನಿನ್ನೆಯಿಂದ ವೆಯ್ಟ್ ಮಾಡ್ತಾಯಿದ್ದಾಳೆ. ಇವತ್ತು ಬೆಳಗ್ಗೆಯಿಂದ ಅದಕ್ಕೆ ಕಾಯ್ತಾ ಇದ್ದಾಳೆ. ನಾನು ಅದಕ್ಕೆ ಹೋಗು ಟ್ಯೂಷನ್ ಮುಗಿಸ್ಕೊಂಬಂದ್ಬಿಡು ಹೋಗು ಅಂತಂದೆ. ಇವಾಗ ಇವಳ್ದು ಇದೆಲ್ಲ ಪ್ರೋಗ್ರಾಮ್, ತಿನ್ನೋ ಪ್ರೋಗ್ರಾಮ್ ಮುಗಿದ್ಮೇಲೆ ನೆಕ್ಸ್ಟ್ ಕೆಲಸನೇ ಅವಳದು ಸೇವಿಂಗ್ಸ್ದು ಪಿಗಿ ಬ್ಯಾಂಕ್ನ ಕಟ್ ಮಾಡೋದು. ಅವಳೆಷ್ಟು ಸೇವ್ ಮಾಡಿದ್ದಾಳೆ ಇವಾಗೇನು ತುಂಬ ದಿವಸದಿಂದ ಏನಿಲ್ಲ. ಅವಳದು ಮೂರು ಉಂಡಿ ಏನೋ ಇತ್ತು. ಒಂದು ಪಾಪ ನನಗೋಸ್ಕರ ವಾಚ್ ತೊಗೊಳೋಕ್ಕೋಸ್ಕರ ಒಂದು ನನಗೋಸ್ಕರ ಕಟ್ ಮಾಡಿದ್ದಾಳೆ. ಇನ್ನೆರಡು ಇಟ್ಟಿದ್ದಾಳೆ. ನೋಡೋಣ ಎಷ್ಟು ನನ್ನ ಮಗಳು ಸೇವ್ ಮಾಡಿದ್ದಾಳೆ ಅಂತ. ಸೊ ಇದೇ ನಮ್ಮ ತನುಮದು ಉಂಡಿ ಕಟ್ ಮಾಡೋಣ. ದೂರ ಹೋಗು. ಹೆಂಗೆ ಕಟ್ ಮಾಡೋದು ಅಂತಾನೆ ಗೊತ್ತಿಲ್ಲ ರಾಜ ನನಗೆ. ತೆಗಿಯೋದಿದು ನೋಟ್ ಕಟ್ ಆಗ್ಬಿಟ್ರೆ ಮೇಲ್ವರೆಗೂ ಹಾಕಿಟ್ಟಿದ್ಯಾ? ನಾನು ಅವತ್ತೇ ಹೇಳ್ದೆ ಬೇರೆ ಅಂತ. ದೂರ ಹೋಗುತ್ತನಮ್ಮ. ನೀನು ದೂರ ಹೋಗು ಅಂದೆ. ನೀನು ಕೈ ಹಿಡ್ದು ಸಡನ್ನಾಗಿ ಎಳಿಬೇಡ, ಕಟ್ ಆಗ್ಬಿಡುತ್ತಿದ್ದು. ದೂರ ಇರು ಸ್ವಲ್ಪ ಪ್ಲೀಸ್. ನಾನು ಚಾಕು ಇಟ್ಕೊಂಡಾಗ ನನಗೆ ಹತ್ರ ಬರ್ಬೇಡ ನೀನು. ಸರಿ ಅಣ್ಣ, ನಾನೇ ಓಪನ್ ಮಾಡ್ತೀನಿ. ಬಿಡ್ಸು. ವಾವ್, ಅದೇ ನಾನು ಹೇಳ್ತಾ ಇರೋದು ರಾಜ. ಇಲ್ಲಿ ಸಿಕ್ಕಾಕೊಳ್ತಿರು, ನೀನು ಕೈ ಕುಯ್ಕೊಳ್ಳುತ್ತೆ. ನಮ್ಮ ತನ್ವಿ ಇಷ್ಟೊಂದು ಸೇವಿಂಗ್ಸ್ ಮಾಡಿದ್ದಾಳೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. 500 ರೂಪೀಸ್ ನೋಟೆಲ್ಲ ಇದೆ. ಒಂದು ನಾನು ಕೊಟ್ಟಿದ್ದೆ, ಒಂದೇನ ಇರೋದು. ಇನ್ನೊಂದು 500 ರೂಪೀಸ್ ಬಂತು. ಇನ್ನ ಇದೆ ನೋಟು. ಇದೆ, ಎಷ್ಟೊಂದಿದೆ. ಎಷ್ಟು 500 ಇಟ್ಟಿದ್ಯಾ? ಎಷ್ಟೊಂದು. ಸೊ ನನ್ನ ಮಗಳದ್ದು ಸೇವಿಂಗ್ಸ್ ಇಷ್ಟು ಕೌಂಟ್ ಮಾಡಿಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಎಷ್ಟಿದೆ ಅಂತ, ಎಷ್ಟಿತ್ತು ಅಂತ. ಇದರಲ್ಲಿ ಒಂದೊಂದು ಇಷ್ಟೊಂದು ದುಡ್ಡು ಬರುತ್ತೆ ಅಂತ ನಾನು ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ. ಇನ್ನೊಂದು ಹುಂಡಿ ಇದೆ, ಅದನ್ನು ಕಟ್ ಮಾಡೋಣ ಅಂದರೆ ಬೇಡ. ಇವಾಗ ಒಂದರಲ್ಲಿ ಎಷ್ಟಿದೆ ನೋಡೋಣ ಅಂತ. ಬಟ್ ಇದು ತುಂಬೋಗ್ಬಿಟ್ಟಿದೆ. ಇನ್ನೊಂದು 2 ದಿನ ಇರಲಿ ಅಂತ. ಇವಾಗ ಇದು ನಮ್ಮ ತನ್ವಿ ಹೇಳ್ತಿದ್ದಾಳೆ, ಒಂದೊಂದ್ರಲ್ಲಿ 2 ನೋಟ್ ಮಿಕ್ಸ್ ಮಾಡಿ ಹಾಕಿದ್ದೀನಮ್ಮ ನಾನು ಅಂತ. ನೋಡೋಣ, ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಚಿಕ್ಕ ಹುಡುಗಿರಲ್ಲಿ ನನಗೂ ಆ್ಯಕ್ಚುಲಿ ನಮ್ಮಪ್ಪ ಕೊಡ್ತಾಯಿದ್ರು. ನನಗೆ ಯಾವತ್ತೂ ಬುದ್ಧಿ ಬರಲಿಲ್ಲ ಅನಿಸುತ್ತೆ ಸೇವಿಂಗ್ಸು. ಇವಾಗಲೂ ಅಷ್ಟು ದುಡಿದ್ರೂ ಸೇವಿಂಗ್ಸ್ ಮಾಡಬೇಕು ಅಂತ ನನಗೆ ಅನಿಸಲ್ಲ. ಬಟ್ ನನ್ನ ಮಗಳು ಸೇವಿಂಗ್ಸ್ ಮಾಡ್ತಿರೋದಕ್ಕೆ ನನಗೆ ತುಂಬ ಖುಷಿ. ಅದರಲ್ಲೂ ಸೇವಿಂಗ್ಸ್ ಮಾಡಿ ಅವಳ ಟ್ರಿಪ್ದು ನಾನೇ ಕೊಡ್ತೀನಮ್ಮ, ನನ್ನ ಬರ್ತಡೇದು ಕೇಕ್ ಕೊಡ್ಸೋದಕ್ಕೆ ನಾನೇ ಖರ್ಚು ಮಾಡ್ತೀನಿ ಅಂದಿದ್ದು ನನಗೆ ಇನ್ನೂ ಖುಷಿ. ನಂದು ರಸಗುಲ್ಲ ಇದು, ನಂದು ರಸಗುಲ್ಲ ಇದು, ನಂದು ಏನಿದು ಗುಲಾಬ್ ಜಾಮೂನು, ನಂದು ಪೇನಿ, ನಂದು ಚಿರೋಟಿ. ಸರಿ ಕೌಂಟ್ ಮಾಡೋಣ ಇವಾಗ. ನಮ್ಮ ಅಜ್ಜಿ, ತಾತ, ಅಮ್ಮಮ್ಮ,
ತಾತ, ಹ್ಞೂ ಆಮೇಲೆ ನಮ್ಮಮ್ಮ, ಮುಳ್ಳಿ, ಹಾಂ ಆಮೇಲೆ ನಮ್ಮಪ್ಪ ಯಾರೇ ಕೊಟ್ಟಿದ್ರು ಇಷ್ಟು ಉಂಡಿಲಿ ಸೇವ್ ಮಾಡ್ಕೊಂಡು ಇಟ್ಟಿದ್ದೆ. ಅದಕ್ಕೆ ಇಷ್ಟೊಂದು ಬಂದಿದೆ. ಮುಳ್ಳಿ ಅಂದಲ್ಲ, ಮುಳ್ಳಿ ಯಾರು? ಮಾವ. ಮಾಮ ಅನ್ಬೇಕು ತಾನೆ? ಪ್ರಾಕ್ಟೀಸ್ ಪ್ರಾಕ್ಟೀಸ್ ಇಲ್ವಾ? ಸರಿ ಸರಿ, ಕೌಂಟ್ ಮಾಡ್ತೀಯಾ ನೀನೇ? ಹಾಂ ಬೇಡಪ್ಪ, ರೆಕಾರ್ಡ್ ಮಾಡ್ಕೊ. ಸರಿ, ನಾನೇ ಕೌಂಟ್ ಮಾಡಿ ಹೇಳ್ತೀನಿ. ನಮ್ಮ ತನ್ವಿ ಉಂಡಿಲಿ ನನಗೆ, ನಾನೇ ನೋಡಿರಲಿಲ್ಲ, 20 ರೂಪೀಸ್ ಕಾಯಿನ್ ಸಿಕ್ತು ನನಗೆ. ಯಾರು ಕೊಟ್ಟರು ಅಂತ ಗೊತ್ತಿಲ್ಲ. 20 ರೂಪೀಸ್ ಕಾಯಿನ್ ನಾನು ನೋಡೇ ಇರಲಿಲ್ಲ, ಇವಾಗ ನೋಡಿದೆ. ಕೌಂಟ್ ಮಾಡು. ಹೌದಿದಾ? ಹಾಂ, ಕೌಂಟ್ ಮಾಡು. ಏಯ್, ಬರುತ್ತಾ? ಕೌಂಟ್ ಮಾಡು. ಅದು ಕಟ್ ಮಾಡಿಬಿಡ್ತೀಯಾ? ಬೇಡ ಬಿಡು. ಮಾಡ್ಬಿಡ್ತೀನಮ್ಮ. ಯಾಕೆ? ನೆಕ್ಸ್ಟ್ ಬರ್ತಡೇದಿಂದ ನಂದು 6th ಬರ್ತಡೇ ಆಮೇಲೆ ಒಂದು ಹೊಸ ಉಂಡಿ ಇಟ್ಕೊಂಡು ಅದರಲ್ಲಿ ಹಾಕಕ್ಕೆ ಶುರು ಮಾಡ್ತೀನಿ. ಇದನ್ನು ಕಟ್ ಮಾಡಿಬಿಡೋಣ. ಸರಿ, ಮಾಡ್ಬಿಡ್ಲ ಇದನ್ನು? ದೂರ ಇರು ನೀನು, ದೂರ ಹೋಗು. ನೋಡು, ನಾನು ಕೌಂಟ್ ಮಾಡಿ ಜೋಡಿಸಿಟ್ಟಿದ್ದಲ್ಲ, ಬೀಳ್ಸೋದಲ್ಲ. ಸಾರಿ, ಮೊದಲು ಕಾಯಿನ್ ಮೇಲ್ಗಡೆ ಕಾಯಿನ್ ಅಲ್ಲ, ನೋಟು. ಅದು ನೋಟು ಬರ್ತಾಯಿತ್ತು, ಕಾಯಿನ್ ಬರ್ತಾಯಿತ್ತು. ಇವಾಗ ಇದು ಕಟ್. ಅವ್ರು ಹುಡುಗರು ಇದು ಕಟ್ ಅಂದಿದ್ರೆ ನಾವು ಅಂದ್ರು. ಯಾರು? ಅದು ಕೆಳಗಡೆ ಇರೋ ಹುಡುಗರು. ಅವ್ರು ಪಾಪ ಆಟ ಆಡ್ತಾ ಇದ್ದಾರೆ. ಅಲ್ಲಮ್ಮ, ಎಲ್ಲಿಗೆ ಸಿಂಕ್ ಮಾಡ್ತೀಯ ಅಂದ್ರೆ ನೀನು? ಅಲ್ಲಮ್ಮ, ನಾನು ನೋಡಿದ್ವಿ ಅದೇ ಕರೆಕ್ಟ್ ಟೈಮಲ್ಲಿ ಓ ಅಂದ್ರು ಅಂತ. ಅವರು ಸಣ್ಣ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಹುಷಾರಾಗೆ. ಹೆಂಗೆ? ಇಟ್ಕೊ ನೀನು, ಇಟ್ಕೊ, ನಾನು ಟರ್ನ್ ಮಾಡ್ತೀನಿ. ಶೋರ್ ಲಗಕ್ಕೆ ಅಲ್ಲಮ್ಮ, ಜೋರ್ ಲಗಕ್ಕೆ. ತನ್ವಿ, ನಾನು ಅದು ಬೀಳ್ಬೇಕಲ್ಲ, ನನಗಿಲ್ಲಿ ಎಡ್ಜಸ್ಟ್ನ ಕಟ್ ಮಾಡ್ಕೊಂಡ್ಬಿಡ್ತೀಯ ಅಂತ ನಂಗೆ ಭಯ. ಇವತ್ತು ನಾನು ಹಾಕೊಂಡಿರೋ ಕಾಯಿನ್ಸ್ ಅದು. ಕೈ ಹುಷಾರು, ಇವಾಗಲೇ ಹೇಳ್ತಾರೆ. ಯಪ್ಪ, ಎಲ್ಲ ಮಿಕ್ಸ್ ಮಾಡಿಬಿಟ್ಟ. ಇಷ್ಟೊತ್ತರೆಗೂ ಸರ್ಟಿಫಿಕೇಟ್ ಮಾಡಿಟ್ಟಿದ್ದೆಲ್ಲ. ಇಲ್ಲ, ಹುಷಾರು, ಕೈ ಹೇಳ್ತಾ ಇದ್ದೀನಿ. ಇದ್ರಲ್ಲೂ 500 ರೂಪೀಸ್ ಹಾಕೊಂಡಿದ್ಯಾ? ಯಾರು ಕೊಂಡ್ರು ನಿನಗದು? ಪಪ್ಪ, ಅಷ್ಟೇನಾ? ಇನ್ನೂ ತುಂಬಾ ಇದೆ. ಓಯ್ಯೋ, ತೋರಿಸು ಈ ಕಡೆ ಇತ್ತು. ಬೀಳ್ತಲ್ಲ, ಸ್ವಲ್ಪನೇ ಇರೋದು. ಬೀಳ್ತಾನೆ ಇಲ್ಲ ಅದು. ಅಡ್ಡಡ್ಡ ಬರಲ್ಲ ಅಂತ ಕೂತ್ಕೊಂಡಿದ್ದೆ. ಕೈಯಲ್ಲೇ ಹೇಳ್ಕೊ. ಬೈಲಿ ಯಾಕೆ ತಲೆ ಹೊಟ್ಟೆ ಮಾಡ್ತಿದ್ದೆ. ಖಾಲಿನಾ? ಹಾಂ, ಇದು ಬಂದು ಇವಾಗ ಅವಳು ಸ್ಟಾರ್ಟ್ ಮಾಡಿದ್ದು ಅನ್ಸುತ್ತೆ. ಇವಾಗ 1 ಮಂತಿಂದ 1.5 ಮಂತಿಂದ ನೋಡೋಣ. ಇವಾಗೆಲ್ಲ ಕೌಂಟ್ ಮಾಡ್ತೀನಿ. ಆಯಿತಾ? ಸಾಂಗ್ ಹೇಳಿ. ನನಗೆ ಇವಾಗ ಕೌಂಟ್ ಮಾಡೋಕ್ಕೆ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಇಲ್ಲ, ನಾನು ಕೌಂಟ್ ಮಾಡಿ ಎಷ್ಟಿದೆ ಅಂತ ಬರಿತೀನಿ. ಆಮೇಲೆ ಪಪ್ಪಂಗೆ ತೋರಿಸ್ಬಿಟ್ಟು ಅದು ಸಪ್ರೇಟ್ ಇಡು. ಇರು, ಬರಿಬೇಕಾರೆ ಲೈನಾಗಿ ಬರ್ಕೊಂಡು ಬರೋಣ. ಇರು, ನಾನು ಡೈರಿ ತೊಗೊಂಬೋಗಿ ಓಡೋಗ್ಬೇಕು. ಆರೆಂಜ್ ಡೈರಿ ಎಷ್ಟಿದೆ ಅಂತ ಗೆಸ್ ಮಾಡಿ. ಗೆಸ್ ಮಾಡಿ ಅಂದರೆ ಅದು ಹೆಂಗೆ ಗೆಸ್ ಮಾಡ್ತಾರೆ? ಇವೇನು ಲೈವಲ್ಲಿ ಕೂತಿದ್ದಾರಾ ಹೇಳೋದಕ್ಕೆ? ಎಷ್ಟಿದೆ? ಬರ್ತಡೇದೆಲ್ಲ ತೊಗೊಳ್ಳಲ್ಲ, ಎಲ್ಲ ನಾನು ತಂದು ಇಟ್ಟಿದ್ದೀನಿ ಆಗಲೇ. ನೀನೇನು ಅಂದ್ಕೊಂಡಿದ್ದೀವಿ ಅದು ಮಾಡು. ನೀನೇನು ಟ್ರಿಪ್ಪಿಗೆ ಬೇಕಾಗಿರೋ ದುಡ್ಡು ಮಿಕ್ಕಿದ್ದೆಲ್ಲ ಅಲ್ಲಿ ಕೊಡೋದಕ್ಕೆ ಅವಸ್ಕರ. ನೀನು ಕೌಂಟ್ ಮಾಡಿ, ನೀನು ಸೇವಿಂಗ್ಸ್ ಮಾಡಿದ ದುಡ್ಡು ನೀನೇನ ಮಾಡ್ಕೊ, ಬಟ್ ವೇಸ್ಟ್ ಖರ್ಚು ಆಗಬಾರ್ದು. ಓಕೆ? ನೀನು ಇಷ್ಟಕ್ಕೂ ನೀನು ಅಮ್ಮ ನಾನು ಇದಕ್ಕೆ ಖರ್ಚು ಮಾಡಿದೆ ಅಂತ ಹೇಳಬೇಕು, ಬಟ್ ಯಾವುದು ವೇಸ್ಟ್ ಆಗಬಾರ್ದು. ವೇಸ್ಟ್ ಅಂದರೆ ಸುಮ್ಮನೆ ಫಾಲ್ತು ಖರ್ಚು. ಆಟಮನ್ಸ್ ತೊಗೋತೀನಿ, ಟಾಯ್ಸ್ ತೊಗೋತೀನಿ, ಬೇಡ. ನೀನು ಕೇಳಲ್ಲ, ಬಟ್ ಬೇಡ. ಟ್ರಿಪ್ಪಿಗೆ ಎತ್ತಿಟ್ಬಿಟ್ಟು ಮಿಕ್ಕಿದ್ದು ನೀನು ಬರ್ತಡೇಗೆ ಏನೋ ಸ್ಪೆಷಲ್ ಮಾಡಬೇಕು ಅಂದ್ಕೊಂಡಿದ್ದೀವಲ್ಲ, ಅದು ಮಾಡೋಣ. ಓಕೆ? ಡನ್?
ಓಕೆ, ನಮ್ಮ ತನ್ವಿದು ಡೇ 3 ಸರ್ಪ್ರೈಸ್ ಮತ್ತಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗಳಿಗೆ ನಿಮ್ಮ ಬರ್ತ್ಡೇ ವಿಶಸ್ನ ಪ್ಲೀಸ್ ಕಮೆಂಟ್ ಮಾಡಿ. ಬಾಯ್. ಬಾಯ್.